ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಕೇರಳಕ್ಕೆ ನರೇಂದ್ರ ಮೋದಿ, ಯೋಜನೆಗಳಿಗೆ ಚಾಲನೆ, ಲಕ್ಷ ಫಲಾನುಭವಿಗಳಿಗೆ ಪಿಎಂ ಸ್ವನಿಧಿ ಸಾಲ ವಿತರಣೆ. ನೇಮಕ ವಯೋಮಿತಿ ಸಡಿಲಿಕೆ, ಸಿವಿಲ್ ಸೇವೆಗಳ ನೇರ ನೇಮಕಾತಿ, ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೂ 5 ವರ್ಷ ವಿನಾಯಿತಿ. ಗಣರಾಜ್ಯೋತ್ಸವ ಭದ್ರತೆ, ಎಐ ಸ್ಮಾರ್ಟ್ ಕನ್ನಡಕ ಬಳಕೆ, ದೆಹಲಿಯಲ್ಲಿ ಈಗಿನಿಂದಲೇ ಹೈ ಅಲರ್ಟ್. ಪತಂಜಲಿ ಎಮರ್ಜೆನ್ಸಿ ಕೇರ್ ಆಸ್ಪತ್ರೆಗೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ. ವಿಕಸಿತ ಭಾರತಕ್ಕಾಗಿ ರಾಮ್ಜಿ ಜಾರಿ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ಹೂಡಿಕೆಗೆ ಗೋಯಾಂಕ ಸಮೂಹ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಮುಂದಿನ 3 ವರ್ಷದಲ್ಲಿ ವಿಜಯಪುರ, ಬಳ್ಳಾರಿಯಲ್ಲಿ 10,500 ಕೋಟಿ ರೂಪಾಯಿ ಹೂಡಿಕೆ. ಸುರಕ್ಷತೆ, ಸ್ಲೀಪರ್ ಬಸ್ಗೆ ಮಾನದಂಡ, ಖಾಸಗಿ ಬಸ್ಗಳಿಗೆ ಸುರಕ್ಷತಾ ಮಾನದಂಡಗಳು. ವಾಹನ ದಟ್ಟಣೆ, ಬೆಂಗಳೂರು ವಿಶ್ವ. ಕಾಶ್ಮೀರದಲ್ಲಿ ಕಂದಕಕ್ಕೆ ವಾಹನ ಉರುಳಿ 10 ಯೋಧರ ಸಾವು. 200 ಅಡಿ ಪ್ರಪಾತಕ್ಕೆ ಬಿದ್ದ ಟ್ರಕ್, 10 ಜನಕ್ಕೆ ಗಾಯ. ಇಂದು 2ನೇ ಟಿ20 ಪಂದ್ಯ, ಸರಣಿ ಮುನ್ನಡೆ ಸೂರ್ಯ ಪಡೆ ಗುರಿ. ಭಾರತೀಯರಲ್ಲಿ ಭರವಸೆ.